ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಾಫ್ಟಾಗಿ ಹಾಗೆಯೇ ಪರ್ಫೆಕ್ಟ್ ಹದವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನ ನೀರು ಹಾಕಿ ನೀಟಾಗಿ ತೊಳೆದಿಟ್ಕೋಬೇಕಾಗತ್ತೆ. ಯಾಕಂದರೆ ತೊಗರಿಬೇಳೆಯಲ್ಲಿ ಸ್ವಲ್ಪ ಕೆಮಿಕಲ್ ಇರೋದ್ರಿಂದ ನೀಟಾಗಿ ತೊಳ್ಕೊಬೇಕಾಗತ್ತೆ. ನಂತರ ಒಂದು ಪಾತ್ರೆಗೆ ನೀರನ್ನ ಕಾಯಕ್ಕಿಡಬೇಕು. ನೀರು ಕಾದ ನಂತರ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕೋಬೇಕಾಗುತ್ತೆ. ತೊಗರಿಬೇಳೆ ಒಬ್ಬಟ್ಟು ಮಾತ್ರ ಮಾಡೋದಿಲ್ಲ, ಕಡಲೆಬೇಳೆ ಒಬ್ಬಟ್ಟು ಕೂಡ ಮಾಡ್ತಾರೆ. ಇಲ್ಲಾಂದರೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೂಡ ಮಿಕ್ಸ್ ಮಾಡಿ ಕೂಡ ಒಬ್ಬಟ್ಟು ಮಾಡ್ಬೋದು. ಆದರೆ ನಾನಿಲ್ಲಿ ಬರೀ ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಹಾಕಿದ ನಂತರ 1 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಗೆಯೇ 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಆಗ ಬೇಳೆ ಬೇಗ ಬೇಯುತ್ತೆ. ನಂತರ ಬೇಳೆ ಬೇಯ್ತಿರುವಾಗ ಸೈಡಲ್ಲೆಲ್ಲ ನೊರೆ ಬರುತ್ತಲ್ಲ, ಅದನ್ನೆಲ್ಲ ನೀವು ಹೊರಗಡೆ ತೆಗಿಬೇಕಾಗತ್ತೆ. ಯಾಕೆ ಅಂದರೆ ಈಗ ಬೇಳೆ ಬೆಂದಿರುತ್ತಲ್ಲ, ಆ ನೀರಿಂದ ನೀವು ಒಬ್ಬಟ್ಟು ಸಾಂಬಾರು ಕೂಡ ಮಾಡ್ಕೋಬೋದು. ಈ ಬೇಳೆ ಬೇಯೋಷ್ಟರಲ್ಲಿ ನಾವು ಕಂಕಣ ಕೂಡ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ನಾನು 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೋತಿದ್ದೀನಿ. ಹಾಗೆಯೇ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ವಲ್ಪನೇ ನೀರನ್ನ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ತೆಳುವಾಗಿರಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಯಾವುದೇ ರೀತಿಯಾದಂಥ ಚಿರೋಟಿ ರವೆ ಉಪಯೋಗಿಸಿಲ್ಲ. ಚಿರೋಟಿ ರವೆ ಹಾಕಿಲ್ಲ ಅಂದರೂ ಕೂಡ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಒಬ್ಬಟ್ಟು. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ ನಂತರ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಚೆನ್ನಾಗಿ ನಾದ್ಕೊಂಡು ನೀವು 1-2 ಅವರು ಹಿಟ್ಟನ್ನ ನೆನೆಯೋದಕ್ಕೆ ಬಿಟ್ಬಿಟ್ರೆ ಹಿಟ್ಟು ಡಬಲ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೀವು ಬೌಲ್ನಲ್ಲಿ ಚೆನ್ನಾಗಿ ನಾದೋಕ್ಕಾಗಲಿಲ್ಲ ಅಂದರೆ ಈ ರೀತಿಯಾಗಿ ನಾನು ಶೆಲ್ಫ್ ಮೇಲೇ ನಾದ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ ನಂತರ ಒಂದು ಬಟ್ಲಿಗೆ ಎತ್ತಿಟ್ಕೊಂಡು 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಕೂಡ ಹಿಟ್ಟನ್ನ ನೆನೆಸ್ಕೋಬೇಕಾಗತ್ತೆ. ಈಗ ಬೇಳೆ ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೋಬೇಕಾಗತ್ತೆ. ಒಂದು ಬೇಳೆನ ಎತ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೋಡಿದ್ರೇ ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಈಗ ಬೇಳೆ ಬೆಂದಿರೋದನ್ನ ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಬೇಳೆ ಬೇಯಿಸ್ಕೊಂಡ್ವಲ್ಲ ಆ ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ತುರಿದಿರೋ ಅಂತಹ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಇಷ್ಟು ಕೂಡ 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನಾವು ನೀರು ಸಪ್ರೇಟ್ ಮಾಡ್ಕೊಂಡಿರೋವಂತಹ ಬೇಳೆನ ಸೇರಿಸ್ಕೋಬೇಕಾಗತ್ತೆ. ಬೇಳೆ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂತಹ ಬೆಲ್ಲ ಮತ್ತು ತೆಂಗಿನಕಾಯಿ ಬೇಳೆ ಎಲ್ಲ ಕೂಡ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೇ 3 ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಆಗಿದೆ. ಈಗ ನಾವು ಇದು ಕಂಪ್ಲೀಟಾಗಿ ಕೂಲಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕೂಡ ನೀರನ್ನ ಸೇರಿಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಇದೇ ರೀತಿ ಎಲ್ಲನೂ ರುಬ್ಕೊಂಡ್ರೆ ನಮ್ಮ ಹೂರ್ಣ ಕೂಡ ರೆಡಿ ಆಗುತ್ತೆ. ಇವಾಗ ಒಬ್ಬಟ್ಟನ್ನ ತೆಡ್ಕೊಳ್ಳೋದು ಒಂದೇ ಪ್ರೋಸೆಸ್ಸು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಕಂಕಣನ ನಾನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೀವು ಹಿಟ್ಟು ಕೂಡ ನೋಡ್ತಾ ಇರ್ಬೋದು, ಸ್ವಲ್ಪ ಡಬಲ್ ಆಗಿದೆ. ಹಾಗೆಯೇ ತುಂಬಾ ಸಾಫ್ಟಾಗಿ ಕೂಡ ಬಂದಿದೆ. ನಂತರ ಇದನ್ನ ಇನ್ನೊಂದ್ಸಲಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ನೋಡಿ, ನಾನು ಹೂರ್ಣ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ನಾವು ಹೂರ್ಣನ ಮುಟ್ಟಿದಾಗ ಅದು ಅಂಟಬಾರ್ದು. ನಾವು ಉಂಡೆ ಮಾಡಿದ್ರೆ ಕರೆಕ್ಟಾಗಿ ಅದು ಶೇಪ್ನ ತಗೋಬೇಕು. ಆವಾಗ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಒಬ್ಬಟ್ಟನ್ನ ತೆಡ್ಕೋಬೇಕು. ಹಾಗಾಗಿ ನಾನು ಒಂದು ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನಾವು ಈಗ ಹಿಟ್ಟನ್ನ ತಗೋಬೇಕು, ಅಂದರೆ ಕಂಕಣನ ತಗೋಬೇಕಾಗತ್ತೆ. ಹಾಗೆಯೇ ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ಹೂರ್ಣನ ತಗೋಬೇಕು. ಹೂರ್ಣ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ನಾವು ಕಂಕಣನ ತಗೋಬೇಕಾಗತ್ತೆ. ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ.
ಸ್ವಲ್ಪ ಹಿಟ್ಟೇನಾದರೂ ನಿಮಗೆ ಜಾಸ್ತಿ ಆಯಿತು ಅಂದರೆ ಅದನ್ನು ತಕ್ಕೋಬೋದು. ಒಬ್ಬಟ್ಟು ಸಾಂಬಾರು ಕೂಡ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಒಂದು ಟೈಮ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಅದೇ ಕವರ್ ಮೇಲೆ ಮಾಡಿಟ್ಕೊಂಡಿರೋದನ್ನ ಇಟ್ಬಿಟ್ಟು ಮಧ್ಯದಲ್ಲಿ ಮೊದಲು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಒಂದು ಕಡೆಯಿಂದ ನೀಟಾಗಿ ಪ್ರೆಸ್ ಮಾಡ್ತಾ ಬರಬೇಕು. ಆಗ ಕರೆಕ್ಟಾಗಿ ಎಲ್ಲ ಕಡೆ ಹೂರ್ಣ ಕೂಡ ಹೋಗುತ್ತೆ. ಹಿಟ್ಟನ್ನು ನಾವು ತುಂಬ ಹೊತ್ತು ನೆನೆಸಿರೋದ್ರಿಂದ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ. ಈಸಿಯಾಗಿ ನಾವು ಒಬ್ಬಟ್ಟನ್ನ ತೆಟ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಒಬ್ಬಟ್ಟನ್ನ ತೆಟ್ಕೋಬೇಕಾಗತ್ತೆ. ನಂತರ ನಾನು ಮೊದಲೇ ಹೆಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಚ್ಚಿದ್ದೆ. ಹೆಂಚು ಕಾದಾದ ನಂತರ ನಾವು ತಟ್ಟಿರುವಂತಹ ಒಬ್ಬಟ್ಟನ್ನು ಹಾಕೋಬೇಕಾಗುತ್ತೆ. ಒಬ್ಬಟ್ಟು ಹಾಕಿದ ನಂತರ ತಕ್ಷಣ ತಿರುಗಿಸ್ಬಾರ್ದು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಸೈಡಲ್ಲಿರುವಂತಹ ಎಡ್ಜಸ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನು ಒಂದ್ಸಲ ತಿರುಗಿಸ್ಕೋಬೇಕಾಗುತ್ತೆ. ಹೀಗೇ ಎರಡು ಕಡೆ ಕೂಡ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ನೀಟಾಗಿ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು. ನಾವು ಎಣ್ಣೆ ಅಥವಾ ತುಪ್ಪನ ಹಾಕೋದ್ರಿಂದ ಒಬ್ಬಟ್ಟು ನಾವು ಎಷ್ಟು ಹೊತ್ತಿಟ್ಟರೂ ಕೂಡ ಸಾಫ್ಟಾಗಿರುತ್ತೆ. ಹಾಗಾಗಿ ನಾನು ಎಣ್ಣೆ ಅಥವಾ ತುಪ್ಪ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ಕಪ್ಪಾಗೋವರೆಗೂ ಬೇಯಿಸ್ಕೋಬಾರ್ದು ಒಬ್ಬಟ್ಟನ್ನ. ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.